ಕನ್ನಡ ಸಂಘಟನೆ ಹೆಸರಿನಲ್ಲಿ ಶಿವಾಜಿನಗರದಲ್ಲಿ ಹಫ್ತಾ ವಸೂಲಿ. ಫುಟ್ಪಾತ್ ಜಾಗವನ್ನೇ ಕಬ್ಜಾ ಮಾಡಿದ ಮಂತ್ಲಿ ಹಫ್ತಾ ವಸೂಲಿ. ಕನ್ನಡ ಸಂಘಟನೆ ಹೆಸರಿನಲ್ಲಿ ಶಿವಾಜಿನಗರದಲ್ಲಿ ಫುಟ್ಪಾತ್ ಜಾಗವನ್ನೇ ಕಬ್ಜಾ ಮಾಡಿ ಮಂತ್ಲಿ ಹಫ್ತಾ ವಸೂಲಿ. ಸೇಮ್ ಸಿನಿಮಾ ಸ್ಟೈಲನ್ನೇ ಫಾಲೋ ಮಾಡಿದ್ದ ಕಿಲಾಡಿ ಪುಂಡ. ವೀರ ಕನ್ನಡಿಗ ಮೂವಿ ದೃಶ್ಯವನ್ನೇ ಕಾಪಿ ಮಾಡಿದ್ದ ಚಾಲಾಕಿ. ಇದು ಬಸವರಾಜ್ ಪಡುಕೋಟಿ ಎಂಬ ಚಾಲಾಕಿಯ ಕಥೆ. ಜನರ ಮೇಲೆ ಹಿಡಿತ ಸಾಧಿಸಲು ಗಣೇಶ್ ಟೆಂಪಲ್ ನಿರ್ಮಾಣ. ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಟವರಿಂದ ಮಂತ್ಲಿ ಫುಲ್ ಕಲೆಕ್ಷನ್. ಪ್ರತಿದಿನ 200 ರೂಪಾಯಿಯಂತೆ ಹಫ್ತಾ ವಸೂಲಿ ಮಾಡುತ್ತಿದ್ದ ಬಸವರಾಜ್. ಬರೀ ಫುಟ್ಪಾತ್ ಅಂಗಡಿಗಳಿಂದ ಲಕ್ಷ ಹಣ ಲೂಟಿ ಮಾಡ್ತಿದ್ದ ಇವನು. ಈ ಮಾಹಿತಿ ಹೊರಬಿದ್ದಿದ್ದೇ ತಡ ಪೊಲೀಸ್ ತನಿಖೆಯನ್ನ ಶುರು ಮಾಡಿದೆ. ಕನ್ನಡ ಸಂಘಟನೆ ಹೆಸರಿನಲ್ಲಿ ಶಿವಾಜಿನಗರದಲ್ಲಿ ಹಫ್ತಾ ವಸೂಲಿ. ಫುಟ್ಪಾತ್ ಜಾಗವನ್ನ ಕಬ್ಜಾ ಮಾಡ್ಕೊಂಡು ಮಂತ್ಲಿ ಇಷ್ಟು ಅಂತ ಹಫ್ತಾ ವಸೂಲಿ ಮಾಡ್ತಿದ್ದ ಇವನು. ಇದೀಗ ಸುದ್ದಿ ಎಲ್ಲೆಡೆ ಕೂಡ ಹರಿದಾಡ್ತಾ ಇದೆ, ಗೊತ್ತಾಗ್ತಾ ಇದೆ. ಗಣೇಶ್ ಟೆಂಪಲ್ ನಿರ್ಮಾಣ ಮಾಡ್ಕೊಂಡು ಫುಟ್ಪಾತ್ ಜಾಗದಲ್ಲಿ ಗಣೇಶ್ ದೇವಸ್ಥಾನ ನಿರ್ಮಿಸಿದ್ದ. ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಟವರಿಂದ ಮಂತ್ಲಿ ಕಲೆಕ್ಷನ್ ಅನ್ನ ಮಾಡ್ಕೊಳ್ತಿದ್ದ. ಪ್ರತಿದಿನ 200 ರೂಪಾಯಿಯಂತೆ ಹಫ್ತಾ ವಸೂಲಿ ಮಾಡ್ತಿದ್ದ ಒಂದೊಂದು ಅಂಗಡಿಗೆ. ಒಂದಲ್ಲಿ ಟೆಂಪಲ್ ಅನ್ನ ನಿರ್ಮಾಣ ಮಾಡ್ಕೊಂಡು ಈಗ ದೇವಸ್ಥಾನ ಇದೆ ಅಂತ ಅಂದಾಗ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಈ ದೇವಸ್ಥಾನ ತೆರವುಗೊಳಿಸೋದಾಗಿರ್ಬೋದು ಅಥವಾ ಈ ತರ ಯಾವುದಕ್ಕೂ ಕೂಡ ಮುಂದೆ ಹೋಗೋದಿಲ್ಲ, ಅಷ್ಟು ಈಸಿ ಆಗಿರೋದಿಲ್ಲ. ಸೊ ಹಾಗಾಗಿ ಒಂದು ದೇವಸ್ಥಾನದ ರೀತಿಯಲ್ಲಿ ಗಣೇಶ ಟೆಂಪಲ್ ಅನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಜಾಗಗಳಿಗೆಲ್ಲ ಮಂತ್ಲಿ ಪ್ರತಿದಿನ 200 ರೂಪಾಯಿಯಂತೆ ಹಫ್ತಾ ವಸೂಲಿ ಮಾಡ್ತಿದ್ದ ಇವರು ಬಸವರಾಜ್ ಪಡುಕೋಟಿ. ಫುಟ್ಪಾತ್ನಲ್ಲಿ ತನ್ನದು ಒಂದು ಅಂಗಡಿ ಬಾಡಿಗೆ ಹಣ ವಸೂಲಿ ಮಾಡ್ತಿದ್ದ. ಅಲ್ಲದೆ ಎಲ್ಲಾ ಅಂಗಡಿ ಮಾಲೀಕರ ಬಳಿ ಹಫ್ತಾ ವಸೂಲಿ ಮಾಡ್ತಿದ್ದ. ಜಾಗ ಹಾಗೂ ಜನರ ಹಿಡಿತ ಸಾಧಿಸಲು ಕನ್ನಡ ಸಂಘಟನೆ. ಗಣೇಶ್ ದೇವಸ್ಥಾನ ನಿರ್ಮಾಣ, ಕನ್ನಡ ಬಾವುಟ ಕಟ್ಟಲು ಪೋಲ್. ಪ್ರತಿ ವರ್ಷ ಗಣೇಶ್ ಕೂಡ ಕೂರಿಸುತ್ತಿದ್ದಂತ ಈ ಬಸವರಾಜ್ ಕನ್ನಡ ಸಂಘದ ಹೆಸರಲ್ಲಿ ಫುಟ್ಪಾತ್ ವ್ಯಾಪಾರಿಗಳ ಬಳಿ ಹಫ್ತಾ ವಸೂಲಿ. ಎಂತೆಂಥ ಕಿಲಾಡಿಗಳಿರ್ತಾರೆ ಅಂತ ಅಂದ್ರೆ ಫುಟ್ಪಾತ್ ಜಾಗದಲ್ಲಿ ಬಸವರಾಜ್ ಪಡುಕೋಟಿ ದರ್ಬಾರ್ ಜೋರಾಗಿತ್ತು. ಫುಟ್ಪಾತ್ನಲ್ಲಿ ತನ್ನದು ಒಂದು ಅಂಗಡಿಯನ್ನ ಇಟ್ಕೊಂಡಿದ್ದ. ಇನ್ನು ಬಾಡಿಗೆ ಹಣ ಕೂಡ ವಸೂಲಿ ಮಾಡ್ತಾ ಇದ್ದ. ಪ್ರತಿದಿನ 200 ರೂಪಾಯಿ ಅಂತೆ ಒಂದಂಗಡಿಗೆ. ಇನ್ನು ಮಂತ್ಲಿ ವಸೂಲಿ ಮಾಡ್ಕೊಳ್ಳುವಂಥದ್ದು. ಗಣೇಶ್ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ, ಕನ್ನಡ ಬಾವುಟ ಕಟ್ಟೋಕ್ಕೂ ಪೋಲನ್ನ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ಇನ್ನು ಪ್ರತಿ ವರ್ಷ ಗಣೇಶ್ ಕೂಡ ಕೂರಿಸ್ತಾ ಇದ್ದಂತೆ ಇವನು. ಕನ್ನಡ ಸಂಘಟನೆ ಹೆಸರಲ್ಲಿ ಪಡುಕೋಟಿ ಹಫ್ತಾ ಕೈ ತಪ್ಪುತ್ತೆ ಅಂತ ಬಸವರಾಜ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ತನ್ನ ಸಂಗಡಿಗರ ಜೊತೆ ಹಲ್ಲೆ ಮಾಡಲು ತಯಾರಿಯನ್ನ ನಡೆಸ್ಕೊಳ್ತಾನೆ ಇವನು. ಹಲ್ಲೆ ಮಾಡಲು ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ. ಹೇಗೆ ಹಲ್ಲೆ ಮಾಡಬೇಕು ಎಂದು ತಯಾರಿಯನ್ನ ಮಾಡ್ಕೊಂಡಿದ್ದ ಬಸವರಾಜ್. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಇದೀಗ ಬೆಳಕಿಗೆ ಬಂದಿದೆ. ಹಫ್ತಾ ವಸೂಲಿ ಮಾಡಿ ದುಡ್ಡಲ್ಲಿ ಶೋಕಿ ಜೀವನ ನಡೆಸ್ತಿದ್ದ ಇವನು. ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗೆಸಿಕೊಂಡು ಬಿಲ್ಡಪ್ ಕೊಡ್ತಿದ್ದ. ಫುಟ್ಪಾತ್ ಒತ್ತುವರಿ ತೆರವಿಗೆ ಸರ್ಕಾರ ಆದೇಶವನ್ನ ಹೊರಡಿಸುತ್ತೆ ಅಂತ ಸಂದರ್ಭದಲ್ಲಿ ಪ್ಲಾನ್ ಮಾಡ್ಕೊಳ್ತಾನೆ. ಹಫ್ತಾ ಕೈ ತಪ್ಪುತ್ತೆ ಅಂತ ಬಸವರಾಜ್ ಮಾಸ್ಟರ್ ಪ್ಲಾನ್. ನೆನ್ನೆ ಏನು ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಯುತ್ತೆ ಅಲ್ವಾ, ಅಧಿಕಾರ ಮೇಲೆ ಕೈ ಮಿಲಾಯಿಸ್ತಾರೆ ಅಲ್ವಾ, ಅದರಲ್ಲಿ ಬಸವರಾಜ್ ಅಂಡ್ ಟೀಮ್ ಅಲ್ಲಿ ಮೇನ್ ಆಗಿ ಬಸವರಾಜ್ ಪಡುಕೋಟಿನೇ ಇರುವಂಥದ್ದು. ನಿನ್ನೆ ಇದು ಸುದ್ದಿ ಹರಿದಾಡ್ತಾ ಇದ್ದಂತೆ ಎಲ್ಲರೂ ಕೂಡ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡ್ತಾ ಇದ್ದಂತೆ ಬಸವರಾಜ್ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಕನ್ನಡ ಸಂಘಟನೆ ಹೆಸರಲ್ಲಿ ಹಫ್ತಾವನ್ನ ವಸೂಲಿ ಮಾಡ್ತಿದ್ದ. ಇದಕ್ಕೆ ಇನ್ನು ಹಫ್ತಾ ಕೈ ತಪ್ಪು ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ದಾಳಿಯನ್ನ ಮಾಡಿದ್ದಾರೆ.